ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಸಿಕ್ಸ್ತ್ ಚಾಪ್ಟರ್ ಸೈನ್ಸ್ ಫಸ್ಟ್ ಚಾಪ್ಟರನ್ನು, ಅದರಲ್ಲಿ ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್, ಇದು ನ್ಯೂ ಸಿಲೆಬಸ್ ಈ ವರ್ಷದಿಂದ. ಅದರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇವಾಗ ಎಲ್ಲ ಟೀಚರ್ಸ್ಗೆ ಎಲ್ಲ ಕಾಲ್ ಮಾಡ್ತಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕಾಲ್ ಮಾಡ್ತಿದ್ದಾರೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ. Now let's start the class. The first question: write the only planet to supports life. ಹಾಗಂದ್ರೇನು? ಜೀವಿಗಳಿಗೆ ಆಧಾರವಾಗಿರುವ ಏಕೈಕ ಗ್ರಹ ಯಾವುದು? ಆಪ್ಷನ್ ಎ ಜುಪಿಟರ್, ಆಪ್ಷನ್ ಬಿ ಅರ್ತ್, ಆಪ್ಷನ್ ಸಿ ಮಾರ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಇಲ್ಲಿ ಜೀವಿಗಳಿಗೆ ಆಧಾರವಾಗಿರುವ ಏಕೈಕ ಗ್ರಹ ಯಾವುದು ಅಂತ ಕೇಳಿದರೆ ಗುರು, ಭೂಮಿ, ಮಂಗಳ ಮತ್ತು ಇದ್ಯಾವುದು ಅಲ್ಲ. ಈ ನಾಲ್ಕರಲ್ಲಿ ಯಾವುದು ಅಂತ ನೀವು ಆನ್ಸರ್ ಮಾಡಬೇಕು. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ರೈಟ್ ಅವರ್ ಹೋಮ್ ಪ್ಲಾನೆಟ್. ಹಾಗಂದ್ರೇನು? ನಮ್ಮ ಮನೆಯ ಗ್ರಹ ಯಾವುದು, ಅಂದರೆ ನಾವಿರುವ ಗ್ರಹ ಯಾವುದು ಅಂತ. ಆಪ್ಷನ್ ಎ ಮಾರ್ಸ್, ಆಪ್ಷನ್ ಬಿ ವೀನಸ್, ಆಪ್ಷನ್ ಸಿ ಮರ್ಕ್ಯುರಿ, ಆಪ್ಷನ್ ಡಿ ಅರ್ತ್. ಇಲ್ಲಿ ಮಾರ್ಸ್ ಅಂದರೆ ಮಂಗಳ, ಬಿ ವೀನಸ್ ಅಂದರೆ ಶುಕ್ರ, ಮರ್ಕ್ಯುರಿ ಅಂದರೆ ಬುಧ, ಅರ್ತ್ ಅಂದರೆ ಭೂಮಿ. ನಾವು ಇರುವಂತಹ ಗ್ರಹ ಯಾವುದು? ಮಂಗಳನ, ಶುಕ್ರನ, ಬುಧನ, ಭೂಮಿನ? ಈ ನಾಲ್ಕರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ಸಿ ದ ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಪ್ಲಾನೆಟ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಕ್ಯಾನ್ ಸರ್ವೈವ್. ಯಾವ ಗ್ರಹದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಬಲ್ಲವು? ಆಪ್ಷನ್ ಎ ವೀನಸ್ ಅಂದರೆ ಶುಕ್ರ, ಬಿ ಮಾರ್ಸ್ ಅಂದರೆ ಮಂಗಳ, ಸಿ ಅರ್ತ್ ಅಂದರೆ ಭೂಮಿ, ಡಿ ಆಲ್ ಆಫ್ ದೀಸ್. ಇವೆಲ್ಲವುಗಳಲ್ಲಿ ಯಾವ ಗ್ರಹದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಬಲ್ಲವು? ಶುಕ್ರ, ಮಂಗಳ, ಭೂಮಿ ಮತ್ತು ಎಲ್ಲ ಗ್ರಹಗಳಲ್ಲೂ ಅಂತ ಆಪ್ಷನ್ ಇದೆ. ಯಾವುದು ಅಂತ ನೀವು ಆನ್ಸರ್ ಮಾಡಿ. See the next question. In science, the changes of seed growth into. ವಿಜ್ಞಾನದಲ್ಲಿ ಬೀಜ ಬೆಳವಣಿಗೆಯಾಗಿ ಯಾವ ಹಂತಕ್ಕೆ, ಯಾವ ರೀತಿಯ ಬದಲಾವಣೆಯಾಗಿ ಮಾರ್ಪಡುತ್ತೆ? ಒಂದು ಬೀಜವನ್ನು ಭೂಮಿಗೆ ಹಾಕಿದ್ರೆ, ಸೀಡನ್ನು, ಅದು ಗ್ರೋತ್ ಆಗಿ ಬೆಳವಣಿಗೆಯಾಗಿ ಅದು ನೆಕ್ಸ್ಟ್ ಯಾವ ಹಂತಕ್ಕೆ ತಲುಪುತ್ತೆ? ಫ್ಲವರ್, ಬೀಜ ಬೆಳವಣಿಗೆಯಾಗಿ ಹೂವಾಗುತ್ತೆ, ಇಲ್ಲ ಪ್ಲಾಂಟ್ ಗಿಡವಾಗುತ್ತೆ, ಸಿ ಲೀಫ್ ಎಲೆ ಆಗುತ್ತೆ, ಡಿ ಆಲ್ ಆಫ್ ದೀಸ್ ಎಲ್ಲವೂ. ಇದರಲ್ಲಿ ಯಾವುದು ಆನ್ಸರ್ ಅಂತ ನೀವು ಹೇಳಬೇಕು. ಫಿಫ್ತ್ ಒನ್. ಎ ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಎ ಬ್ಯೂಟಿಫುಲ್. ಈ ಕ್ಯಾಟರ್ಪಿಲ್ಲರು ಅದರ ಬದಲಾವಣೆಯ ನಂತರ ಏನಾಗಿ ಮಾರ್ಪಾಡಾಗುತ್ತೆ? ಆಪ್ಷನ್ ಎ ಬಟರ್ಫ್ಲೈ, ಆಪ್ಷನ್ ಬಿ ಹೌಸ್ ಫ್ಲೈ, ಆಪ್ಷನ್ ಸಿ ಬಗ್, ಆಪ್ಷನ್ ಡಿ ಫ್ಲೈ. ಬಟರ್ಫ್ಲೈ ಅಂದರೆ ಚಿಟ್ಟೆ ಆಗುತ್ತೆ, ಹೌಸ್ ಫ್ಲೈ ಅಂದರೆ ನೊಣ ಆಗುತ್ತೆ, ಬಗ್ ಅಂದರೆ ತಿಗಣೆ ಆಗುತ್ತೆ, ಫ್ಲೈ ಅಂದರೆ ಒಂದು ಯಾವುದೋ ಒಂದು ಹುಳವಾಗಿ ಬದಲಾಗುತ್ತೆ. ಯಾವುದು ಅಂತ? ಕ್ಯಾಟರ್ಪಿಲ್ಲರು ಟ್ರಾನ್ಸ್ಫಾರ್ಮ್ ಆದರೆ ಈ ಒಂದು ಸುಂದರವಾದಂಥ ಏನಾಗಿ ಮಾರ್ಪಾಡಾಗ್ಬೋದು ಈ ನಾಲ್ಕರಲ್ಲಿ ಅಂತ ನೀವು ಹೇಳಬೇಕು. ಸಿ ದ ನೆಕ್ಸ್ಟ್ ಕ್ವಶನ್. ಎವರಿ ಲಿವಿಂಗ್ ಆರ್ಗಾನಿಸಮ್ಸ್ ವಿ ನೀಡ್ ಟು ಗ್ರೋ. ಪ್ರತಿಯೊಂದು ಜೀವಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಏನು ಬೇಕು ನಮಗೆ ಮುಖ್ಯವಾಗಿ? ಪ್ಲೇಸ್ ಅಂದರೆ ಜಾಗ, ಫುಡ್ ಅಂದರೆ ಬಿ ಆಪ್ಷನ್ ಆಹಾರ, ಸಿ ಆಪ್ಷನ್ ಎನಿಮಲ್ಸ್ ಅಂದರೆ ಪ್ರಾಣಿಗಳು, ಡಿ ನನ್ ಆಫ್ ದೀಸ್ ಇದು ಯಾವುದೂ ಅಲ್ಲ. ಒಂದು ಜೀವಿ ಬೆಳವಣಿಗೆ ಆಗಬೇಕು ಅಂದರೆ ಜಾಗ ಬೇಕಾ, ಆಹಾರ ಬೇಕಾ, ಅಥವಾ ಪ್ರಾಣಿಗಳು ಬೇಕಾ, ಅಥವಾ ಇದು ಯಾವುದೂ ಅಲ್ವಾ? ಯಾವುದು ಅಂತ ಹೇಳಬೇಕು. See the next one. Seventh question. Along with food, every living organisms needs. ಹಾಗಂದ್ರೆ ಏನರ್ಥ? ಆಹಾರದ ಜೊತೆಗೆ ಪ್ರತಿಯೊಂದು ಜೀವಿಗೂ ಏನು ಅವಶ್ಯಕವಾಗಿ ಬೇಕು? ಪ್ಲಾಂಟ್ಸ್ ಅಂದರೆ ಗಿಡಗಳು, ಅನಿಮಲ್ಸ್ ಅಂದರೆ ಪ್ರಾಣಿಗಳು, ಸಿ ವಾಟರ್ ಅಂದರೆ ನೀರು, ನನ್ ಆಫ್ ದೀಸ್ ಯಾವುದೂ ಅಲ್ಲ. ಪ್ರತಿಯೊಂದು ಜೀವಿಗೆ ಫಸ್ಟು ಆಹಾರ ಸಿಕ್ಕಿದ ಮೇಲೆ ಆಹಾರದ ಜೊತೆಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಏನು? ಸಸ್ಯ ಬೇಕಾ, ಪ್ರಾಣಿಗಳು ಬೇಕಾ, ಅಥವಾ ನೀರು ಬೇಕಾ,
ಅಥವಾ ಇದು ಯಾವುದು ಬೇಡವಾ, ಇದರಲ್ಲಿ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ಸಿ ದ ನೆಕ್ಸ್ಟ್ ಕ್ವಶನ್. ವಾಟರ್ ಈಸ್ ಎ, ನೀರು ಅನ್ನುವುದು ಏನು? ಆಪ್ಷನ್ ಎ ಡಿಲೈಟ್ಫುಲ್ ಸಬ್ಸ್ಟೆನ್ಸ್, ಹಾಗಂದ್ರೆ ಅರ್ಥ ಸಂತೋಷಕರವಾದಂತಹ ಒಂದು ವಸ್ತು. ಆಪ್ಷನ್ ಬಿ ಕಲರ್ಫುಲ್ ಸಬ್ಸ್ಟೆನ್ಸ್ ಅಂದರೆ ವರ್ಣರಂಜಿತ ವಸ್ತು. ಆಪ್ಷನ್ ಸಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದರೆ ಸಾವಯವ ವಸ್ತು. ಆಪ್ಷನ್ ಡಿ ಆಲ್ ಆಫ್ ದೀಸ್, ಇವೆಲ್ಲವೂ. ನೀರು ಒಂದು ಏನು ಅಂತ, ಸಂತೋಷಕರ ವಸ್ತುನ, ವರ್ಣರಂಜಿತ ವಸ್ತುನ, ಸಾವಯವ ವಸ್ತುನ, ಅಥವಾ ಇದೆಲ್ಲವೂ ಸೇರಿನಾ? ನೀವು ಆನ್ಸರ್ ಮಾಡಬೇಕು. 9th ಒನ್. ವೆನ್ ವಾಟರ್ ಫ್ರೀಸಸ್ ಇಟ್ ಬಿಕಮ್ಸ್, ನೀರು ಘನೀಕರಿಸಿದ್ರೆ ಅಥವಾ ಹೆಪ್ಪುಗಟ್ಟಿದ್ರೆ ಏನಾಗಿ ಬದಲಾವಣೆ ಆಗುತ್ತೆ? ಸ್ಟೀಮ್ ಅಂದರೆ ಅಬೆ. ಬಿ ಆಪ್ಷನ್ ಬಿ ಐಸ್ ಅಂದರೆ ಮಂಜುಗೆಡ್ಡೆ ಆಗಿ. ಸಿ ವಾರ್ಮ್ ವಾಟರ್ ಅಂದರೆ ಬಿಸಿ ನೀರಾಗಿ. ಆಪ್ಷನ್ ಡಿ ನನ್ ಆಫ್ ದೀಸ್, ಇದ್ಯಾವುದು ಅಲ್ಲ. ಒಂದು ನೀರನ್ನು ಫ್ರೀಸರಲ್ಲಿಟ್ಟರೆ ಅದನ್ನು ನೀರನ್ನು ಹೆಪ್ಪುಗಟ್ಟಿಸಿದಾಗ ಅದು ಆವಿಯಾಗಿ ಬದಲಾವಣೆ ಆಗುತ್ತಾ, ಅಥವಾ ಮಂಜುಗಡ್ಡೆಯಾಗಿ ಬದಲಾವಣೆ ಆಗುತ್ತಾ, ಅಥವಾ ಬಿಸಿ ನೀರಾಗಿ ಬದಲಾವಣೆ ಆಗುತ್ತಾ, ಅಥವಾ ಇದು ಯಾವುದೂ ಅಲ್ಲವಾ ಅಂತ ನೀವು ಹೇಳಬೇಕು. ನಿಮಗೆ ನಾನೀಗ ಹೇಳ್ತಾ ಇರೋದು ಈಸಿ ಅನಿಸುತ್ತೆ, ಆದರೆ CET-ನಲ್ಲಿ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆಪ್ಷನ್ ಎನಾ, ಆಪ್ಷನ್ ಬಿನ, ಆಪ್ಷನ್ ಸಿನಾ ಅಂತ. ಅದಕ್ಕೆ ಕೀನಾಗಿ ಅಬ್ಸರ್ವ್ ಮಾಡಿ ಆನ್ಸರನ್ನು ಕೊಡಿ. ನಿಮಗೆ ಇದ್ರದ್ದು ಆನ್ಸರು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ 2 ಮತ್ತೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಹೇಳ್ತೀನಲ್ಲ, ಅಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಅದರೊಳಗೆ ನೀವು ಇದನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸಿ ದ 10th ಕ್ವಶನ್. ವೆನ್ ಐಸ್ ವಿ ಕೂಲ್ ಇಟ್ ಆ್ಯಂಡ್ ಬಾಯ್ಲ್ಸ್ ಇಟ್ ಬಿಕಮ್ಸ್. ಅದೇ ರೀತಿಯಲ್ಲಿ ಐಸನ್ನು ಅಂದರೆ ಮಂಜುಗೆಡ್ಡೆಯನ್ನು ತಣ್ಣಗಾಗಿಸಿ ಅದನ್ನು ಬಾಯ್ಲ್ ಮಾಡಿದ್ರೆ ನಮಗೆ ಏನು ದೊರಕುತ್ತೆ? ಕೋಲ್ಡ್ ವಾಟರ್, ಐಸ್, ಸ್ಟೀಮ್ ವಾಟರ್, ಆಲ್ ಆಫ್ ದೀಸ್. ಸ್ಟೀಮ್ ಅಷ್ಟೇ. ಇಲ್ಲಿ ನಾವು ಒಂದು ಮಂಜುಗೆಡ್ಡೆಯನ್ನು ತಣ್ಣಗಾಗಿಸಿ ಅದನ್ನು ಕುದಿಸಿದಾಗ ನಮಗೆ ಏನು ದೊರಕುತ್ತೆ ಅಂತ. ಕೋಲ್ಡ್ ವಾಟರ್ ಅಂದರೆ ತಣ್ಣಗಿನ ನೀರು ದೊರಕುತ್ತೆ, ಇಲ್ಲ ಮತ್ತೆ ಮಂಜುಗೆಡ್ಡೆಯೇ ದೊರಕುತ್ತೆ, ಇಲ್ಲ ಸ್ಟೀಮ್ ಅಂದರೆ ಆವಿ ದೊರಕುತ್ತೆ, ಇಲ್ಲ ಆಲ್ ಆಫ್ ದೀಸ್, ಎಲ್ಲವೂ. ಯಾವುದು ಅಂತ ನೀವು ಹೇಳಬೇಕು ಆನ್ಸರ್. ಎಕ್ಸ್ಕ್ಯೂಸ್. ಸಿ ದ ನೆಕ್ಸ್ಟ್ ಕ್ವಶನ್. ಅಟ್ ನೈಟ್ ವಾಟ್ ವಿ ಸಿ ಇನ್ ದ ಸ್ಕೈ. ರಾತ್ರಿಯ ಸಮಯದಲ್ಲಿ ನಾವು ಆಕಾಶದಲ್ಲಿ ಏನನ್ನು ನೋಡ್ತೀವಿ? ದ ಸನ್, ದ ಮೂನ್, ಸ್ಟಾರ್ಸ್, ಬೋತ್ ಬಿ ಆ್ಯಂಡ್ ಸಿ. ಆಕಾಶದಲ್ಲಿ ನಾವು ಸೂರ್ಯನನ್ನು ನೋಡ್ತೀವಿ. ನೈಟ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ, ನೀವು ಕೀನಾಗಿ ಅಬ್ಸರ್ವ್ ಮಾಡಬೇಕು. ಅದನ್ನೇ ಹೇಳಿದ್ದು ನಾನು. ಕ್ವಶನ್ಸನ್ನು ಓದಬೇಕಾದ್ರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಆನ್ಸರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ಓಕೆ, ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯನನ್ನು ನೋಡ್ತೀವಿ, ಚಂದ್ರನನ್ನು ನೋಡ್ತೀವಿ, ಸ್ಟಾರ್ಸನ್ನು ನೋಡ್ತೀವಿ, ಅಥವಾ ಬೋತ್ ಬಿ ಆ್ಯಂಡ್ ಸಿ, ಚಂದ್ರ ಮತ್ತು ನಕ್ಷತ್ರ ಎರಡನ್ನೂ ನೋಡ್ತೀವಿ. ಯಾವುದು ಅಂತ ನೀವು ಆನ್ಸರ್ ಮಾಡಬೇಕು. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. 12th. ಇನ್ ದ ಮಾರ್ನಿಂಗ್ ವಿ ಸಿ ಇನ್ ದ ಸ್ಕೈ. ಬೆಳಗಿನ ಸಮಯದಲ್ಲಿ ನಾವು ಆಕಾಶದಲ್ಲಿ ಏನನ್ನು ನೋಡ್ತೀವಿ? ಇಲ್ಲಿ ನೈಟ್ ಆಯಿತು, ಇಲ್ಲಿ ಬೆಳಗಿನ ಸಮಯದಲ್ಲಿ. ಓಕೆ, ದ ಮೂನ್, ದ ಸ್ಟಾರ್ಸ್, ದ ಸನ್, ಆಲ್ ಆಫ್ ದೀಸ್. ಬೆಳಗಿನ ಸಮಯದಲ್ಲಿ ನಾವು ಚಂದ್ರನನ್ನು ನೋಡ್ತೀವಿ, ಆಕಾಶದಲ್ಲಿ ನಕ್ಷತ್ರವನ್ನು ನೋಡ್ತೀವಿ, ಇಲ್ಲ ಸೂರ್ಯನನ್ನು ನೋಡ್ತೀವಿ, ಇಲ್ಲ ಎಲ್ಲವೂ, ಆಲ್ ಆಫ್ ದೀಸ್, ಇವೆಲ್ಲವನ್ನು ನಾವು ನೋಡ್ತೀವಿ. ಯಾವುದು ಅಂತ ಆನ್ಸರ್ ಮಾಡಬೇಕು. ಓಕೆ, ಇದೆಲ್ಲ ಕ್ವಶನ್ಸು ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಲೈನ್ ಬೈ ಲೈನು ಸ್ಟಡಿ ಮಾಡಿ ಕ್ವಶನ್ಸನ್ನು ತೆಗೆದಿರೋದು. ನಿಮಗೆ CET-ಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದು ಕಮ್ಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದೆ, ಅದು ಟೀಚರ್ಸ್ ಕಾಲ್ ಮಾಡಿರ್ಬೋದು, ಅಥವಾ ಪೊಲೀಸ್ಗೆ ಕಾಲ್ ಮಾಡಿರ್ಬೋದು, ಅಥವಾ KAS, IAS, ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ರೆಫರ್ ಮಾಡಿ. ನಾನು ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದರದೇ ಕಂಟಿನ್ಯೂಯೇಷನ್ ಪಾರ್ಟ್ 2 ಭಾಗವನ್ನು ಡಿಸ್ಕಸ್ ಮಾಡೋಣ. ಮತ್ತು ಆ ಕ್ಲಾಸಲ್ಲಿ ನಾನು ಈ ಕ್ಲಾಸ್ದು ಆನ್ಸರನ್ನು ನೆಕ್ಸ್ಟು ಹೇಳ್ತೀನಿ. ಅಷ್ಟರೊಳಗೆ ನೀವು ಆನ್ಸರ್ ಮಾಡಿ ನೋಡೋಣ, ಕಮೆಂಟ್ಸಲ್ಲಿ ತಿಳಿಸಿ ಯಾವ ಆನ್ಸರ್ಸ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು.
ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್.